ಹಾಯ್ ಹಲೋ ನಮಸ್ಕಾರ. ಇವತ್ತು ಬಿರಿಯಾನಿ ಮಾಡ್ತಾ ಇದ್ದೀನಿ. 2 ಗೆಡ್ಡೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ, ಅರ್ಧ ಇಂಚು ಶುಂಠಿ, ಟೊಮೆಟೊ, 1 ಟೊಮೆಟೊ ತಗೊಂಡಿದ್ದೀನಿ, 2 ಈರುಳ್ಳಿ ತಗೊಂಡಿದ್ದೀನಿ, ಪುದೀನ, ಕೊತ್ತಂಬರಿ ಸೊಪ್ಪು. ಇದನ್ನೀಗ ಹುರ್ಕೊಳ್ಳೋಣ ಸ್ಟವ್ ಹಚ್ಕೊಂಡು. ಇದೇ ಪಾತ್ರೆಯಲ್ಲೇ ನಾನು ಬಿರಿಯಾನಿ ಮಾಡ್ತಾ ಇರೋದು, ಅದಕ್ಕೆ ಇದೇ ಪಾತ್ರೆನೇ ತಗೊಂಡಿದ್ದೀನಿ ಹುರ್ಕೊಳಕ್ಕೆ. ಈಗ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಹುರ್ಕೊಳಕ್ಕೆ. ಈಗ ಟೊಮೊಟೊ ಶುಂಠಿ ಸೇರಿಸ್ಕೊಂಡಿದ್ದೀನಿ. ಹುರ್ಕೊಂಡ್ಮೇಲೆ ಒಂದು ಸ್ವಲ್ಪ ಕಾಯಿ ತುರಿ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಾಯಿ ತುರಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರ್ತೈತೆ. ಇವಾಗ ಪುದೀನ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಈಗ ಒಂದು 5-6 ಹಸಿಮೆಣ್ಸಿನ್ಕಾಯಿ ಸೇರಿಸ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಂಡು ಗ್ಯಾಸ್ ಆಫ್ ಮಾಡ್ಕೊಂಡು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ಆಗಲೇ ರುಬ್ಕೊಂಡಿದ್ದೀವಿ. ಈಗ ತಣ್ಣಗಾದ್ಮೇಲೆ ಈಗ ಇದು ಸ್ವಲ್ಪ ಧನ್ಯ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ, ಸೇರಿಸ್ಕೊಂಡು ರುಬ್ಕೊಳ್ಳೋಣ. ಸ್ಟವ್ ಇಕ್ಕೊಂಡು ಪಾತ್ರೆ ಇವಾಗ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆ ಕಾದಿದೆ. ಈಗ ಒಗ್ಗರಣೆಗೆ ಪಲಾವ್ ಎಲೆ, ಸ್ಟಾರ್ ಹೂವು, ಬೇಕಾಗಿರೋ ಪದಾರ್ಥ ಎಲ್ಲ ತೊಗೊಂಡಿದ್ದೀನಿ. ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಚಿಕನ್ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ಅರಿಶಿನ ಸೇರಿಸ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಳ್ಳೋಣ. ಹತ್ತು ನಿಮಿಷ ಎಣ್ಣೆಗೆ ಬೇಯಿಸ್ಕೊಂಡಿದ್ದೀವಿ ಚಿಕನ್ನ. ಇವಾಗ ಮಸಾಲ ರುಬ್ಬಿದ ಪದಾರ್ಥನ ಮಿಶ್ರಣ ರುಬ್ಬಿರೋ ಪದಾರ್ಥ ಎಲ್ಲ ಹಾಕ್ಕೊಂಡಿದ್ದೀವಿ. ಇವಾಗ ನೀರು ಹಾಕ್ಕೊಳ್ಳೋಣ. ಎಷ್ಟು ಬೇಕೋ ನಮಗೆ, ಎಷ್ಟು ಅಕ್ಕಿ ಹಾಕ್ತೀವಿ ಅಷ್ಟು ನೀರು ಸೇರಿಸ್ಕೋಬೇಕು. ವೆಜ್ಗಾಗಲಿ ನಾನ್ ವೆಜ್ಗಾಗಲಿ ಇಲ್ಲಿ ಕಾದಿರೋ ಅಂಥ ನೀರೇ ನಾನು ಹಾಕ್ಕೊಳ್ಳೋದು. ನಿಮ್ಮ ಇಷ್ಟ, ನಿಮ್ಗೆ ಯಾವ್ದು ಬೇಕೋ ಆ ನೀರು ಹಾಕ್ಕೊಳ್ರಿ. ಆದರೆ ಬಿಸಿ ನೀರು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರ್ತೈತೆ.
ಟೇಸ್ಟ್. ಇದು ಕುದ್ಮೇಲೆ ಅಕ್ಕಿ ತೊಳೆದು ಹಾಕ್ಕೊಳ್ಳೋಣ, ಚೆನ್ನಾಗಿ ಮಳ್ಳಲಿ. ಇವಾಗ ತೊಳೆದಿರೋ ಅಂಥ ಅಕ್ಕಿನ ಸೇರಿಸ್ಕೊಳ್ಳೋಣ. ಪ್ಲೀಸ್ ವಿಡಿಯೋ ನೋಡ್ತೀರಾ, ಲೈಕು ಮಾಡಲ್ಲ, ಸಬ್ಸ್ಕ್ರೈಬು ಮಾಡ್ಕೊಳ್ಳಲ್ಲ, ಕಮೆಂಟು ಮಾಡಲ್ಲ. ಪ್ಲೀಸ್ ವಿಡಿಯೋ ನೋಡಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಖಾರ ಕಮ್ಮಿ ಇದೆ, ಅದಕ್ಕೆ ಒಂದು ಸ್ವಲ್ಪ ಖಾರದ ಪುಡಿ. ಸ್ವಲ್ಪ ಉಪ್ಪು ಟೇಸ್ಟ್ ಕಮ್ಮಿ ಐತಿ. ನನ್ನ ಮಗ ನೋಡ್ರಿ ಹೆಂಗೆ ಮಾಡ್ತಾ ಇದ್ದಾನೆ, ಮಿಮಿಕ್ರಿ. ಗರಂ ಮಸಾಲ, ಮಿಮಿಕ್ರಿಗಾನ ಸೇರೋ. ಸ್ವಲ್ಪ ಬಿರಿಯಾನಿ ಪೌಡರ್, ಪ್ಲೇಟ್ ಮುಚ್ಕೊಂಡು ಬೇಯಿಸ್ಕೊಳ್ಳೋಣ. ಈಗ ಒಂದು ಮುಕ್ಕಾಲು ಭಾಗ ಬೆಂದಿದೆ, ನೋಡಿಸ್ತೀನಿ. ಇಲ್ಲಿ ಹಂಚಿಕೊಂಡು ಬಿಸಿ ಮಾಡ್ಕೊತಾ ಇದ್ದೀನಿ ತವಾನ. ಸ್ವಲ್ಪ ಬಿಸಿ ಆದಮೇಲೆ ಇದ್ರ ಮೇಲೆ ಶಿಫ್ಟ್ ಮಾಡ್ಕೊಳ್ಳೋಣ. ನೋಡಿ ಈಗ ಬಾಪು ಇಲ್ಲಿ ನನ್ನ ಮಗ ಮಿಮಿಕ್ರಿ ಮಾಡ್ತಾನೆ, ಪ್ರಾಮಿಸ್ ತುಂಬ ಚೆನ್ನಾಗಿ ಮಾಡ್ತಾನೆ. ಇಲ್ಲ ನಿಮಗೆ ನಾಯಿ ಬೇಕು 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 ಆ ಥರ ಇಲ್ಲ. ಬಾ ಅಪ್ಪು ಇಡ್ಕ ನೋಡ್ಸಕ್ಕೆ ಬಾಕಂದ. ಇವಾಗೆಲ್ಲ ನೆಲ ಒರೆಸ್ಕೋಬೇಕು ನಾನು ಪಟಪಟ್ನ. ತವ ಕಾದಿದೆ, ಅದ್ರ ಮೇಲೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಮೇಲ್ಗಡೆ ಇಷ್ಟು ಬೆಂದಿದ್ರೆ ಸಾಕು. ಅದನ್ನ ತವ ಮೇಲೆ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಆಗ್ತೈತಿ. ಇಷ್ಟಾದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿದೆ ಬಿರಿಯಾನಿ, ತುಂಬ ಚೆನ್ನಾಗಿದೆ. ಸೋನಾ ಮಸೂರಿನೂ ಹಾಕಿಲ್ಲ, ಬಾಸ್ಮತಿ ರೈಸು ಹಾಕಿಲ್ಲ. ಇವು ರೈಸ್ ಮಿಲ್ ಅಕ್ಕಿ, ಭತ್ತದಕ್ಕಿ. ತುಂಬ ಚೆನ್ನಾಗಿದೆ. ಈಗ ಕೊಡ್ತೀನಿ ನನ್ನ ಮಗ್ಗೆ.
ಇವಾಗ ನನ್ನ ಮಗ ತಿಂದು ಹೇಳ್ತಾನೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಪ್ಲೀಸ್ ಟ್ರೈ ಮಾಡಿ ನೋಡಿರಿ ಒಂದ್ಸಲ ಆದರೂ. ಹೆಂಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು.